Hello guys, welcome to our YouTube channel. First time blog ಮಾಡ್ತಿರೋದು. Let's see how it goes. Actually, we are going for Kodaikanal today. ಆಯ್ತು ಆಮೇಲೆ And let's see. Hope so everything goes good. ನನ್ನ ಜೊತೆ ಇನ್ 3 ಜನ ಇದ್ದಾರೆ. ಅಲ್ಲಿ ಇನ್ನಿಬ್ರು. One is ಅಯ್ಯಪ್ಪ. ಯಾರು ಇವನೇ ಸುಂದ್ರ ನೋಡಕ್ ಕೋತಿ ನನ್ನ ಮಗ ಇದ್ದಂಗ ಅವನೇ ಸುಂದ್ರ ಅಂತೆ ಅತ್ತಲೇ ಪ್ಲೀಸ್ ಇಲ್ಲಿ ಸೈಸ್ ಇನ್ನು ರೆಡಿ ಆಗಿಲ್ಲ. ಎಸ್ ಲೆಟ್ಸ್ ಗೋ. ಈಗ ವೈಟ್ ಫೀಲ್ಡ್ ಕಾಡುಗೋಡಿ ಟ್ರೀ ಪಾರ್ಕಿಗೆ ಹೋಗ್ತಾ ಇದೀವಿ. ಅಲ್ಲಲ್ಲ ಲಾಸ್ಟ್ ಸ್ಟೇಷನ್ಗೆ. ಲೆಟ್ಸ್ ಗೋ. ನೌ ವಿ ಆರ್ ಲಿವಿಂಗ್ ದ ಹೋಮ್. ಸೈಸ್ ಅಯ್ಯಪ್ಪ ಲೆಟ್ಸ್ ಗೋ. ಶತ್ರುಗಳು ಜಾಸ್ತಿ ಆದ್ರೆ ಏನು ಅಣ್ಣಗೆ ನಾವೆಲ್ಲ ಪ್ರಾಣ ಕೊಡೋರು ನಾವಿದ್ದೀರಿ. ಯಾವ ನೇನೇ ಮಾಡ್ಕೊಂಡ್ಲಿ. ಅಲ್ಲಿಂದ 9 ಜನ ಜಾಯ್ನ್ ಆಗ್ತಾರೆ. ನೋಡುವ. ಐ ಹೋಪ್ ಎವ್ರಿ ಒನ್ ರೀಚ್ ದ ಸ್ಟೇಷನ್ ಸೂನ್. ಸೈಸ್ ಅಯ್ಯಪ್ಪ ಬಾರೋ ಕರೆಕ್ಟ್ ಆಗಿ. ಮೆಟ್ರೋ ಇನ್ನು ಸಿಗಾಗ ಆಗಿಲ್ಲ. ಅದೇ ಕಾಡುಗೋಡಿ ವೈಟ್ ಫೀಲ್ಡ್ ಮೆಟ್ರೋ ಸ್ಟೇಷನ್ ಸೌಟ್ ಔಟ್ ನಂಬರ್ 69. ಕೊಡೈ ಸ್ಟೇಷನ್ಗೆ ನಮ್ದು ಪಿಕಪ್ ಮಾಡ್ಲಿಕ್ಕೆ ಬಂದಿದ್ದಾರೆ ನಮ್ಮ ಟ್ಯಾಕ್ಸಿ ಟ್ರೈನ್ ಕ್ಯಾರ ಕಿತ್ತೋದಂಗೆ ರೋಡಾಗ ಹೊಡೀರಿ ಲೋಪಾರ್ ನನ್ನ ಮಕ್ಕಳನ್ನ. ಟ್ಯಾಕ್ಸಿ ಟ್ರೈನ್ ಟ್ಯಾಕ್ಸಿ ಹೇಗಿತ್ತು ಹಿಂದ್ಗಡೆ ಇದ್ದಿದ್ದು ನಮಗೋಸ್ಕರ. ಇದು ಹೊಸ ಎಕ್ಸ್ಪೀರಿಯನ್ಸ್. ಅಲ್ಲ ಕಳೆದ ಪ್ರೀವಿಯಸ್ ಕ್ಲಿಪ್ ಅಲ್ಲಿ ನಮ್ದು ಟ್ರೈನ್ ಟ್ಯಾಕ್ಸಿ ನಮ್ಮ ರೂಮ್ ಪಕ್ಕನೇ ಇತ್ತು. ಅವನ್ ರೂಮ್ ಪಕ್ಕ ಸಾರಿ. ಮತ್ತೆ ಕ್ರೆಡಿಟ್ಸ್ ಕೊಟ್ಟಿಲ್ಲ ಅಂತ ಅದಕ್ಕೂ ಬೇಕು. ಈಗ ನಾವು ಆಟೋದಲ್ಲಿ ಹೋಗ್ತಾ ಇದೀವಿ ಮೆಟ್ರೋ ಸ್ಟೇಷನ್ಗೆ. ಕಾಡುಗೋಡಿ ಐಟಮ್ಸ್ ಐಟಮ್ಸ್ ನಾನು ಅವತ್ತು ತಗೊಂಡಾಗ ಎಂತ ಅಂತಾನೆ ಗೊತ್ತಾಗಿತ್ತು. ಫಸ್ಟ್ ಟೈಮ್ ಬ್ಲಾಗಿಂಗ್ ಟೂರ್ಸ್ ಎಲ್ಲ ತಗೊಂಡೆ ನೋಡುವ ಹೇಗಾಗುತ್ತೆ ಅಂತ. ಈ ಜರ್ನಿ ಜೊತೆ ನಮ್ದು ಶಾರ್ಟ್ ಮೂವೀಸ್ ಶೂಟ್ ಆಗುತ್ತೆ. ಟೈಟಲ್ ಹೇಳಲಾಗಿಲ್ಲ. 1K ಲೈಕ್ಸ್ ಬಂದ್ರೆ ಮೂವಿ ಟ್ರೈಲರ್ ಸಡನ್ ಸ್ಕ್ರಿಪ್ಟ್ ಬರೆದು ಅದ್ರಲ್ಲಿ ಆಕ್ಟಿಂಗ್ ಮಾಡಿ ಮಿನಿಮಮ್ 2.5 ವರ್ಷ ತಗೊಂಡಿದ್ದಾನೆ ಸ್ಕ್ರಿಪ್ಟ್ ಬರೆಯಕ್ಕೆ. ಸಡನ್ ಈಗ 2.5 ದಿನದಲ್ಲಿ ಒಂದು ಅದು ಕೇಳ್ತದ ಇಲ್ಲಿ ಮಾತಾಡ್ಬೇಕು. ಅಲ್ಲ ಮರೆ ಮೊಬೈಲ್ ಗಿಬಲ್ ಬಿದ್ದೋದದ್ದು. ಹಲೋ ಹಲೋ ನಿಮ್ದು ಆಂಡ್ರಾಯ್ಡ್ ಮೊಬೈಲ್ ಅಲ್ಲೇ ಮಾಡುವ, ನಮ್ಮ ಮೊಬೈಲ್ ಅಲ್ಲಿ ಬೇಡ. ನಿಮ್ಮಂತ ಐಫೋನ್ ಅವರೆಲ್ಲ ಇರ್ಬೇಕಾದ್ರೆ ನಮ್ಮಂತ ಆಂಡ್ರಾಯ್ಡ್ ಅವರೆಲ್ಲ ಬರ್ಲೇಬಾರ್ದಿತ್ತು ಈ ಟ್ರಿಪ್ ಅಲ್ಲಿ. ಐಫೋನ್ ಅವರೇ ಕರೆದಿದ್ದು ಇವ್ರನ್ನ. ನಾವು ಯಾರು ಕರೆದಿದ್ವಿ ಸೈಸ್ನ ಅಂತ ಹೇಳಿ ಫುಲ್ ಡಿಸ್ಕ್ಲೋಸ್ ಮಾಡ್ತೀನಿ ವಿಡಿಯೋದಲ್ಲಿ. ಹಾಯ್ ಮೆಣಸಿನ್ಕಾಯಿ ಇಟ್ಕೊಳ್ಳಿ. వెళ్ళిపోయిన రైలు బండి కోసం వేచి చూడాలా. ఈల కొడితే మిస్సు బస్సులెన్నో క్యూలే కడతాయే. పిట పిట పోతుంది నుర్రా ఎత్తేరా తొందరగా కోరుకున్నవి చేయదా. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ ನಮ್ಮ ಜೀವನದಲ್ಲಿ ಅಷ್ಟು ಬೇಜಾರಾಗ್ಲಿಲ್ಲ.
Yes, these are the peoples of ಇದು ಪಿಂಕಿ ಮಾನ್ಯ. ಎಲ್ಲ ಕಡೆ ಪಿಂಕ್ ಡ್ರೆಸ್, ಪಿಂಕ್ ಇಯರ್ಫೋನ್, ಪಿಂಕ್ ಮೊಬೈಲ್, ಫುಲ್ ಪಿಂಕ್. ನಿಮಗೆ ಪಿಂಕ್ ಅಂದ್ರೆ ಅಷ್ಟು ಇಷ್ಟನಾ? ಒಂದ್ ಪಿಂಕ್ ಕಲರ್ ಸಮೋಸ. ಅಯ್ಯಪ್ಪ, how are you? ಸ್ಟೇ ಎಲ್ಲ ಹೇಗಿದೆ? ಪಾಶ್. ಹಾ, ಹಾ. H&M ಬ್ರ್ಯಾಂಡ್ ಹೇಗೆ? ಸ್ಟೇ ಇಸ್ ಆಲ್ಸೋ ಗುಡ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೌಸ್ ಟೂರ್ ಮಾಡ್ತೀವಿ ನಾವು. ಹಾ, she is very busy in photography. ಹೇಗನ್ಸ್ತು ಸ್ಟೇ? ಚಂದ ಇದೆಯಾ? ಸ್ವಲ್ಪ ಹೊತ್ತಿದ್ದದಂತೆ. ರೈಟ್ ಗೈಸ್, you both the most famous both from college days. We don't have clarity till. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಿಗ್ಬೇಡಿ. It will be edited. Guys, if you want this full video, I want 1 million likes. But before that, guys, please report the channel. Okay, thank you. This is the triggering point to the success. ಸಾಕ್ಷಿ, ಸ್ಟೇ ಬಗ್ಗೆ ಹೇಳಿ. ಆಗಿಲ್ಲ ಹೇಳಕ್ಕೆ. ಮೋಸ್ಟ್ ಎಕ್ಸೈಟೆಡ್ ಪರ್ಸನ್ ಇವಳೆ. ನಿಮ್ದು ಇಲ್ಲ. ಸ್ಪಿರಿಚುವಲ್ ಪರ್ಸನ್. ತಮ್ಮನೇಲಿ ಒಂದು ಒಳ್ಳೆ ಶಾರ್ಟ್ ಸಿಕ್ತು. ಏನೇ ಫೋಟೋ ಶೂಟ್ ಇದ್ರೆ ನಮ್ಮ ಯೂಟ್ಯೂಬ್ ಓನರ್, ಈ ಚಾನಲ್ ಓನರ್ ವಿವೇಕ್ ಅವರು ಯಾವುದೇ ಫೋಟೋ ಅಂತ ಇದ್ರೆ ಫಂಕ್ಷನ್ ಇದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇದೇ ಚಾನಲ್ ಒಂದು ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಮಾಡ್ತೇನೆ, ನೋ ಡೌಟ್. ಮಾಡ್ಬಿಡಿ. ನಂಬರ್ 9999. ಇದು ನೋಡ್ತಿರೋದು ಹೌದು, ಫೋಟೋ ಸ್ಕಿಲ್ಸ್ ನೋಡಿ, ಇನ್ಸ್ಟ್ರಕ್ಷನ್ ಕೊಡ್ತಿರೋದು. ನೋಡ ಅವ್ರ ಫೋಟೋ ಹೆಂಗೆ ಬರ್ತೀವಿ ಅಂತ ನೋಡುವ ವ್ಲಾಗ್ ಅಲ್ಲಿ. ಏನೋ ಮುಂದೆ ಬರ್ಲಿಕ್ಕೆ ಹೇಳ್ತಿದ್ದಾರೆ, ತೆಗೆದಿದ್ದಾರೆ. ನೋಡೋ ರಿಸಲ್ಟ್ಸ್ ನೋಡಿ, ಇಂಥ ರಿಸಲ್ಟ್ಸ್ ಬರ್ತದೆ. ಎಡಿಟಿಂಗ್ ಏನಿಲ್ಲ ಇದರಲ್ಲಿ. ವ್ಲಾಗ್ ಮಾಡ್ತಿದ್ದೆ, ಫ್ಯಾನ್ಸ್ ಅವ್ರನ್ನ ಫೋಟೋ ತೆಗಿತಿದಾರಲ್ಲಿ. ನೋಡ್ಬೋದು, ನನ್ನ ಫೋಟೋ ತೆಗಿತಿದ್ದಾರೆ ಅವರು ಫ್ಯಾನ್ಸ್. ಹಾಯ್ ಯಾಕೆ ಗೊತ್ತಿಲ್ಲ, ಫೋಟೋ ತೆಗಿದ್ದಾರೆ. ನಾ ಅವ್ರನ್ನ ಹೇಳಿಲ್ಲ ಫೋಟೋ ತೆಗಿಲಿಕ್ಕೆ. ಇಲ್ಲಿ ಯಾವ ಮಗು ಪ್ಯಾಪ್ಸ್ ಹೇಳ್ತಿದ್ದಾರೆ. ಏನ್ ಬೇಕು ನಿಮ್ಗೆ? ಎಕ್ಸಾಮ್ ಮುಗಿಸಿ ಕೊಡಕ್ಕೆ ಡೈರೆಕ್ಟ್ ಆಗಿ ಬಂದಿದ್ದಾರೆ. ಇಲ್ಲಿ ಸಿಗಲ್ರಿ ಅದಲ್ಲ, ಸ್ವಲ್ಪ ಇದು ಡೀಸೆಂಟ್ ಆಗಿ. ಯಾಕೆ ಸಿಗಲ್ಲ? ಇಲ್ಲಿ ನೋಡ್ಬೋದು, ನನ್ನ ಹೆಸರು ಕೈತಿದ್ದಾರೆ ಅಲ್ಲಿ. ಎಸ್ ಥ್ಯಾಂಕ್ಸ್ ಫಾರ್ ದ ಪಿಕ್. ನಂದೇ ಫೋಟೋ ತೆಗಿದ್ದಾರೆ ನೋಡಿ. ಇಲ್ಲಿ ಏನೋ ಮಾಡ್ತಿದ್ದಾರೆ ಸಾಕ್ಷಿ, ಅರ್ಥ ಆಗಿಲ್ಲ ಹಂಗೆ. ಎಸ್, ಇಲ್ಲಿ ನೋಡ್ಬೋದು ನನ್ನ ಫ್ಯಾನ್ಸ್ ನೋಡಿ. ಸಾಕ್ಷಿ ಅವರು ನಮ್ಮ ಹೀರೋ, TCS ಹೀರೋ ಭವಿಷ್ಯ. ಏನೋ ಬೈತೀವಲ್ಲ ಕಾಣ್ತದೆ ನಮ್ಗೆ. ಮಾತಾಡ್ತಿರು ಅದೇ ಪೋಸ್ ನೋಡಿ, ಇವನ ಪೋಸ್. ಒಳ್ಳೆ ಪಿಕ್ಚರ್ಸ್ ಬರ್ಬೇಕಂದ್ರೆ ಇವನ ಪೋಸ್ ನೋಡಿ ಕಲೀರಿ. ನೋಡಿ, ಏನಿಲ್ಲ ಅಂತ ಕೇಳ್ರಿ, ಅಂದಿಲ್ಲೇನು ಚಂದಿಲ್ಲೇನು ಖಡಕ್ ಆಗಿಲ್ಲೇನು ಕದರ್ ಆಗಿಲ್ಲೇನು, ನೋಡಾಕ ಭೀಮ್ನಂಗಾನ, ಮುಖದಾಗ ಚಂದ್ರನಂಗಾನ. ನಗ್ತಿದ್ದಾನೆ ನೋಡಿ, ಇವನೇ ಅಭಿಮಾನಿ ಬಂಧುಗಳೇ. ಇಲ್ಲಿ ನೋಡ್ಬೋದು, ನಮ್ಮ ಚಾನಲ್ ಓನರ್ ಏನೋ ಮಾಡ್ತಿದ್ದಾರೆ. ಪೋಸ್ ಕೊಡ್ಬೇಕಂದ್ರೆ ಪವಿಶ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇನ್ಸ್ಟಾಗ್ರಾಮ್ ಅಕೌಂಟ್ ಹೆಸರು ಪವಿಶ್ ಇರಾ IRRA. is the one of the finest player boy. TCS ಅಲ್ಲಿ ಹಿಂಗದು ಫೋಟೋ ಚಂದ ಬರ್ಲಿ ಅಂತ
ರಸಿಕರ ರಾಜ ರಸಿಕರ ರಾಜ ನಮ್ಮ ಭವಿಷ್. ಇದೆಲ್ಲ ಬಿಟ್ಟು ನೋಡ ಸೀನರಿ ಕ್ರೇಜಿ ಸ್ಟಾರ್ ಇದೇ ಸೀನರಿ. ಬೋಟಿಂಗ್ ಮಾಡ್ಲಿಕ್ಕೆ ಅಂತ ಬಂದಿದ್ದೀವಿ, ಆದ್ರೆ ಉಂಟು ಬಾತುಕೋಳಿ ಬೋಟ್ ತರ ಕಾಣ್ತು ನೋಡಿದ್ದೆ. ಏನೋ ಹೇಳ್ತೀವಿ. ಲೇಕಲ್ಲಿ ನೀರು, ನೀರಲ್ಲಿ ಲೇಕ್, ಎಲ್ಲಿ ನೋಡಿದರಲ್ಲೂ ಜನ. ಇಲ್ಲಿ ನಮ್ಮ ಆಶ್ರಿತ್ ಅವ್ರೇನೋ ಹೇಳ್ಬೇಕಂತೆ. ಹೇಗಿದೆ ವಾತಾವರಣ? ಎಲ್ಲ ತುಂಬಾ ಚೆನ್ನಾಗಿದೆ, ಎಲ್ಲವೂ ಸರಿಯಾಗಿತ್ತು. ಆದರೆ ಇಡೀ ಚಂದನ ಇತ್ತು. ನ್ಯೂಸ್ ಇಂಟರ್ವ್ಯೂ ಮಾಡ್ತಿಲ್ಲ ಅಲ್ಲಿ. ಇಡೀ ಚಂದನ ಹಿಂಗೆ ಹೇಳೋದು. ಕ್ಯಾಮರಾಮ್ಯಾನ್ ನ್ಯೂಸ್ ರಿಪೋರ್ಟರ್ ವಿವೇಕ್, ಕ್ಯಾಮ್ರಾಮನ್ ಅಯ್ಯಪ್ಪನ್ ಜೊತೆ ವಿವೇಕ್ ಜೊತೆ ಕ್ಯಾಮ್ರಾಮನ್ ಅಯ್ಯಪ್ಪನ್ ಜೊತೆ ವಿವೇಕ್. ಈಗ ನಾವು ಕೊಡೈಕೆನಾಲ್ ಲೇಕ್ ಹತ್ರ ಇದೀವಿ. ಇನ್ನು ಕೃತಿಕಾ ನೋಡ್ದು ಯಾವುದೇ ರೀತಿ ಫೋಟೋ ಶೂಟ್ಗಳು ಇನ್ನೂ ಮುಗ್ದಿಲ್ಲ. ಇವರು ಆಲ್ಬಮ್ ಮಾಡ್ತಾ ಇದಾರೆ ಒಂದು ಶಾರ್ಟ್ ಮೂವಿಗೆ, ಸೈಜ್ ಡೈರೆಕ್ಟ್ ಮಾಡ್ತಿರೋ, ಅದಕ್ಕೆ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ. ಅದಕ್ಕೆ ಪಾಪ ಅನ್ಕೋಬೇಡಿ. ಆಯ್ತಾ, ಇವ್ರೊಬ್ರು ಇವ್ರ ಗ್ಯಾಲರಿ ಇವ್ರ ಫೋಟೋ ಬಿಟ್ರೆ ಬೇರೆ ಯಾರ ಫೋಟೋ ಇರಲ್ಲ. ಹಿಂಗೆಲ್ಲ ಹೇಳುವಾಗ ಸುಳ್ಳು ಮಾಹಿತಿ ಅಂತ. ಇದು ಇನ್ನೊಂದು ಮಾಡೆಲ್ ಫೋಟೋ ತೆಗಿತಾರಲ್ಲ ಇವ್ರು ಚಿತ್ರಿತ ಅಂತ. ಇವರು ಚಿತ್ರಿತನ ಹೆಸರು ಹೇಳಿದ್ರೆ ಹೊಡಿಲಿಕ್ಕೆ ಬಂದ ಚಮಚ ಬಿಡಿ. ಸಾರಿ, ನೋ ಮೋರ್ ಕಮೆಂಟ್ಸ್. ಮಾನಿನವರು ಆಗ್ಲಿಂದ ತಲೆ ಕೂದು ಸರಿ ಮಾಡ್ತಿದ್ದಾರೆ. ಅವ್ರೊಂದು ಕೋಮ್ ಕೊಡಿಯಪ್ಪ. ಒಂದು ಕೋಮ್. ಹೌದಾ, ಅವ್ರು ಫೋಟೋ ತೆಗಿತಾರೆ. ಈಗ ನೋಡ್ತಾ ಇರಬಹುದು, ಫೋಟೋ ಶೂಟ್ ಗಳಂತೂ ಮುಗಿತಾನೆ ಇಲ್ಲ. ಎಷ್ಟು ಫೋಟೋ ತೆಗಿತಿದ್ದಾರೆ ಅಂತ ಹೇಳಿದ್ರೆ, ಸ್ಪಿರಿಚುವಲ್ ಪರ್ಸನ್ ಡಿಪ್ರೆಷನ್ ಗೆ ಹೋಗ್ಬಿಟ್ಟಿದ್ದಾನೆ. ನೋಡಿ ಅವ್ನ ಮುಖನ ಸ್ವಲ್ಪ ಝೂಮ್ ಮಾಡ್ತೀವಿ. ಇಲ್ಲಿ ಎಲ್ಲಾ ಎಕ್ಸ್ಪ್ರೆಷನ್ ನಿಮ್ಗೆ ಕಾಣ್ತದೆ. ಅಯ್ಯೋ, ನಿಜ 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 ನಿಜ. ನೀನ್ ಹೇಳ್ತಿರೋದೆಲ್ಲ ನಿಜ. ಆದ್ರೆ ನಾನು ಎಷ್ಟೋ ಸತಿ ಆತರ ಪ್ರಯತ್ನ ಪಟ್ಟಿದ್ದೀನಿ, ನನ್ ಕೈಲಿ ಆತರ ಇರಕ್ ಆಗ್ತಾ ಇಲ್ಲ. ನೋಡಿ, ಇನ್ನೇನು ಒಂದ್ 5 ನಿಮಿಷಗಳ ಆಳ್ತಾನೆ. ಹತ್ಬಿಟ್ಟ ಕ್ಯಾಮ್ರಾಮನ್ ಜೊತೆ ಆದ್ರೂ ಫೋಟೋ ಶೂಟ್ ನಿಲ್ಲಿಸ್ತಾ ಇಲ್ಲ. ಇವ್ರ ಫೋಟೋ ಅವ್ರ ಫೋಟೋನ ಅವ್ರವರೇ ಎಡಿಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಕಂಟೆಂಟ್ ಆಗ್ತದೆ, ವಾಪಸ್ ಶೂಟ್ ಮಾಡಿ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಟುಡೇ ಇಸ್ ಡೇ 2 ಇನ್ ಕೊಡೈಕೆನಾಲ್. ಬನ್ನಿ ಎಲ್ಲರಿಗೂ ಮಾತಾಡ್ಸ್ಕೊಂಬರೋಣ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್ ಆನ್ ಡೇ 2 ಅಂತ? Day 2, I'm expecting to cover many places than day 1. Okay. Hope we do well today. Hope we don't fall from trekking point. What is your review on this day? Day is very good. Our organizer Ayyappa did very well. Oh, tell negative also. We don't have hot water. No hot water for bathing. Organizer Ayyappa with gold diamonds, and he doesn't like publicity. Down to earth. Even our cameraman Vivek has done a good job in managing 12 people. Thank you. Ashrit, Yeah. ಹೇಗಿತ್ತು ನಿಮ್ ಸ್ಟೇ at ಏನಿದು? It has been great, and our organizer has been. ಭವಿಷ್ಯ ಕೂಡ್ತಾ ಇರೋದು ಅಲ್ಲಿ ನೋಡಿ, ತಪ್ಸ್ಕೊಂಡು ನೋಡ್ತಾ ಇದ್ದಾರೆ. ನಮ್ಮ ಕಿಲಾಡಿ. ಅಯ್ಯಪ್ಪ, ನಿಮ್ ರಿವ್ಯೂ? ನಮ್ಗೆ ಸಖತ್ ಚಳಿ ಉಂಟಿಲ್ಲಿ, ಆದ್ರೂ ನೋಡಿ ಡೇರಿಂಗ್ ಆಗಿ. ಇಲ್ಲ ನಿಮ್ಗೆ ರೆಸ್ಪೆಕ್ಟ್ ಕೊಡಿ ಸ್ವಲ್ಪ. ನಾಯಿಗಾದ್ರೂ ರೆಸ್ಪೆಕ್ಟ್ ಉಂಟು, ನಾಯಿಗೆ ರೆಸ್ಪೆಕ್ಟ್ ಕೊಡ್ಬೇಕು ನಾವು ಸ್ವಲ್ಪ. ಮಾತಾಡ್ಸ್ಕೊಂಬರೋಣ. So ಎಲ್ಲದ್ದು how was your stay at this place? I don't know. Amazing. Vivek, you also only water ಹಾಕ್ಬೇಕಾ? Water should be hot. very smart. Hot. Not. Yeah, very bad. No hot water. I'm shivering. Yeah. ಮತ್ತೆ ಸಾಕ್ಷಿ ಇದೆ ಬಂತ ಒಳ್ಳೆ ಬಂತು ಬೆಳಿಗ್ಗೆ. ಬಿಸಿನೀರ್ ಮಾಡ್ತೇವೆ.
ವಾಯ್ಸ್ ಹೋಗಿದೆ. ಬಿಸಿನೀರು ಮಾಡ್ತಿದ್ದೀರಾ ಕಾಯ್ತಿದ್ದೀರಾ? ವಾಯ್ಸ್ ಬಿಸಿನೀರು ಮಾಡ್ತಿದ್ದೀರಾ ವಾಯ್ಸ್ ಜ್ಯೂಸ್ ಕುಡ್ದು ಸ್ವಲ್ಪ ವಾಯ್ಸ್ ಜ್ಯೂಸ್ ಕುಡಿದ್ರೆ ವಾಯ್ಸ್ ಹೋಗತ್ತಾ ನಿಮಗೆ? ಹಾ. ಯಾವ ಜ್ಯೂಸ್ ಕುಡ್ದಿದ್ ನೀವು? ಆಪಲ್ ಫ್ಲೇವರ್ ಅಲ್ಲ ಚಾಕ್ಲೇಟ್ flavor. ಚಾಕ್ಲೇಟ್ ಓ ಚಾಕ್ಲೇಟ್ ಜ್ಯೂಸ್, ಚಾಕ್ಲೇಟ್ ಮಿಲ್ಕ್ ಶೇಕ್. ಅದಾದ್ಮೇಲೆ ಒಂದು ಶೇಕ್ ಅಂತ. ಓಕೆ, ಮತ್ತೆ ನಿಮ್ ರಿವ್ಯೂಸ್ ಸ್ಟೇ ಬಗ್ಗೆ? ಸೂಪರ್ ಚೆನ್ನಾಗಿತ್ತು. ಸಾಯಿಶ್, ಏನ್ ಸಮಾಚಾರ ನಿಮ್ದು? ಕ್ವಶನ್ ಹೇಗಿದೆ ಸ್ಟೇ? ಇಷ್ಟ ಆಯ್ತಾ ನಿಮಗೆ? ಸ್ಟೇ ಚೆನ್ನಾಗಿದೆ. ನಮ್ಮ ಆರ್ಗನೈಸರ್ ಒಬ್ಬರನ್ನ ಬಿಟ್ಟು ಬೇರೆ ಎಲ್ಲದೂ ಚೆನ್ನಾಗಿದೆ. ಯಾಕೆ ಆರ್ಗನೈಸರ್ ನಿಮಗೆ ಏನಾದ್ರು? ಬೇಕಂತ ನನ್ನ ಟಾರ್ಗೆಟ್ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡ್ತಿದ್ದಾರೆ. ವೆರಿ ಬ್ಯಾಡ್ ಆರ್ಗನೈಸರ್. ಆರ್ಗನೈಸರ್ ಪರ್ಸನಲ್ ಆಗಿ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಎಲ್ಲ ವಿಷಯದಲ್ಲಿ. ಯಾರು ಏನ್ ಮಾಡಿದ್ರು ನಂಗೆ ಬೈತಾ ಇದ್ದಾರೆ. ಸೊ ಅದೊಂದು ಬೇಜಾರು ಇನ್ನು ನನ್ನ ಮನಸ್ಸಲ್ಲಿದೆ. ಅದು ಹೋಗಲ್ಲ. ಈ ಟ್ರಿಪ್ ಮುಗಿದು ನಾನು ಸಾಯೋವರೆಗೂ ಹೋಗಲ್ಲ ಅದು. ಮುಂಗಾರು ಮಳೆ ಇದೇ ಸರಿ ನೋಡ್ರಿ ಹಿಂಗಾಗುತ್ತೆ. ನಾವು ನೆಕ್ಸ್ಟ್ ಟ್ರಿಪ್ ಇಂದ ಮೇಕ್ ಶೋರ್ ಮಾಡ್ತೀವಿ, ಆರ್ಗನೈಸರ್ ನ ಕ್ಯಾನ್ಸಲ್ ಮಾಡ್ತೀವಿ ಆ ಟ್ರಿಪ್ ಇಂದ. ನೆಕ್ಸ್ಟ್ ಬ್ಲಾಗಲ್ಲಿ ಇವ್ರು ಕಾಣಲ್ಲ ಇನ್ನು. ಹಲೋ, ಡೇ 2 at Kodaikanal. The team is ready on time, just half an hour late. ಇದು ಕೊಡೈಕೆನಾಲ್ ತುಂಬಾ ಫೇಮಸ್ ಮೆಸ್ ಅಂತೆ. ಇಲ್ಲಿನ ಇಡ್ಲಿಗೆ ಸಪರೇಟ್ ಫ್ಯಾನ್ ಬೇಸ್ ಇದೆ ಅಂತ ಕೇಳ್ಕೊಂಡು ನಾವು ಇಲ್ಲಿಗೆ ಬಂದಿದ್ದೇವೆ. ಸೊ ಫಸ್ಟ್ ಬೈಟ್. ದರ್ಶಕರಿಗೆ ಇಡ್ಲಿ ಹೇಗಿದೆ ಅಂತ ತೋರಿಸಿ ಸಾಕು. ಬಾಲ್ ಇಟ್ಟ ತಕ್ಷಣ ಅದೇ ಆಟೋಮೆಟಿಕ್ ಆಗಿ ಕರ್ಗಿ ಬಾಳ ಹೋಗಿದೆ, ಅಷ್ಟು ಚೆನ್ನಾಗಿದೆ. ಸೊ ನನ್ನ ಫ್ರೆಂಡ್ಸ್ ಕೂಡ ಇದ್ದಾರೆ ಇಲ್ಲಿ, ಅವರು ಇಡ್ಲಿ ತಿಂತಿದ್ದಾರೆ. ಸೇಮ್ ಅದೇ ಬಾಯಿ ಒಳಗೆ ಹಾಕ್ದಂಗೆ ನೀರಾಗಿದೆ. ಅದು ತುಪ್ಪದ್ದು ಫ್ಲೇವರ್ ಇದೆ ಅಲ್ಲ, ಬಾಯಿ ಒಳಗೆ ಹಾಗೆ ಹೊಡಿತಾ ಇದೆ. ತುಂಬಾ ತುಂಬಾ ಒಳ್ಳೆದು. ಸೊ ಯಾರು ಸೊ ವಿ ಆರ್ ರೇಟಿಂಗ್ ದಿಸ್ ಪ್ಲೇಸ್ 11 out of 10. ಯು ಮಸ್ಟ್ ವಿಸಿಟ್ ದಿಸ್ ಪ್ಲೇಸ್. ಈಗ ನಾವು ಎಂತ ಇದು ಶ್ರೀರಾಮ್ ಮೆಸ್ ಇದೀವಿ. ಎಲ್ಲರೂ ತಿಂಡಿ ಅಂತ ನಿಲ್ಸಿದ್ದಾರೆ, ತಿಂತಾ ಇದೀವಿ. ಎಲ್ಲರೂ ಕೊಡೈಕೆನಾಲ್ ಫೇಮಸ್ ಅಂತ ಹೇಳಿದ್ರು, ಅದಕ್ಕೆ ಬಂದಿದ್ದೀವಿ ಇಲ್ಲಿಗೆ. ತುಂಬಾ ಜನ ಬಂದಿದಾರಂತೆ, ಇನ್ಕ್ಲೂಡಿಂಗ್ ಡಿ ಬಾಸ್. ಅದಕ್ಕೆ ಟೇಸ್ಟ್ ಮಾಡುವ ಅಂತ. ದೋಸೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಬಾಯಿ ಇಟ್ಟಂಗೆ ಕರಗ್ತಾ ಉಂಟು. ಇಲ್ಲೆಲ್ಲ ಹತ್ತೋಗಿ ದೋಸೆ ಫೇಮಸ್. ಅಲ್ಲಲ್ಲಿ ದೂರದಲ್ಲಿ ಆಲೂಗಡ್ಡೆ ಪಲ್ಯ ಇದೆ. ಮಾನಿಯವ್ರೇನೋ ಹೇಳ್ಬೇಕಂತ. ಪೊಟ್ಯಾಟೊ ಎಲ್ಲ ಕಡೆ ಸ್ಕ್ಯಾಟರ್ಡ್ ಆಗಿದೆ, ಬಟ್ ಸ್ಟಿಲ್ ಟೇಸ್ಟ್ ವೈಸ್ ನಾಟ್ ಬ್ಯಾಡ್, ಚೆನ್ನಾಗೇ ಇದೆ. ಕನ್ನಡದ ಅತ್ಯಂತ ದೊಡ್ಡ ಸೆಲೆಬ್ರಿಟೀಸ್ ಇಲ್ಲಿ ಬಂದು ತಿನ್ಕೊಂಡು ಹೋಗ್ತಿದ್ರಂತೆ ಮುಂಚೆ. ಒನ್ ಬೈಟ್ ಈಗ ನಂದು ಎಗ್ ದೋಸೆ ಬರ್ತದೆ. ಮಸಾಲೆ ದೋಸೆ ಎಗ್ ಮಸಾಲೆ ದೋಸೆ ಫೋರ್ ಏನ 5 ಕೊಟ್ಟಲ್ಲ ಫೋರ್ ಹೋದೆ. ನಾವೀಗ ಗ್ರೀನ್ ವ್ಯಾಲಿ ಅಲಿಯಾಸ್ ಸುಸೈಡ್ ಪಾಯಿಂಟ್ ಅಲ್ಲಿ ಇದ್ದೀವಿ.
ಸುಸೈಡ್ ಪಾಯಿಂಟ್ ಅಂತ ಯಾಕೆ ಹೆಸರು ಬಂದಿರ್ಬೋದು? ನೋಡಿ ನಮ್ಮ ಆಡಿಯನ್ಸ್ ನಾನು ಕೇಳುವ. ಈಗ ಅಯ್ಯಪ್ಪ ಸೂಸೈಡ್ ಮಾಡ್ತಾರೆ. ಯಾಕೆ? ಈಗ ಆಧುನಿಕ ಜನರನ್ನ ಕೇಳುವ. ಇದೊಂದು ಸೂಸೈಡ್ ಆಗತ್ತೆ ಕಣ್ಮುಂದೆ. ಕಣ್ಮುಂದೆ. ಅಯ್ಯಪ್ಪನು ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ದಾರೆ ಆಲ್ರೆಡಿ. ಮತ್ತೆ ಡಿಪ್ರೆಷನ್ಸ್ ನೀವು 1947 ಅಲ್ಲಿ ಒಬ್ರು ಅಯ್ಯಪ್ಪ ಅಂತ ಇದ್ರಂತೆ. ಅವರು ತುಂಬಾ ಜೀವನದಲ್ಲಿ ಬೇಸತ್ತು ಜಿಗುಪ್ಸೆ ಬಂದು ಅಲ್ಲಿ ಹಾರಿದ್ರಂತೆ. So, ಬ್ರಿಟಿಷರು ಆ ಕಾಲದಲ್ಲಿ ಇವ್ರ ಹೆಸರಲ್ಲಿ ಅದನ್ನ ನೇಮಕ ಮಾಡಿ ಇವ್ರು ಮಾಡಿದ ಕಾರ್ಯದ್ರಲ್ಲಿ ಅವ್ರ ಹೆಸರಲ್ಲ, ಆಗ ಅಯ್ಯಪ್ಪ ಪಾಯಿಂಟ್ ಆಗ್ಬೇಕಾಗಿತ್ತು. ಅಯ್ಯಪ್ಪ ಅವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿ ಮತ್ತೆ ಸೂಸೈಡ್ ಮಾಡ್ಕೊಂಡಿದ್ರು. ಸುಸೈಡ್ ಪಾಯಿಂಟ್ ಯಾಕೆ ಬಂದಿರ್ಬೋದು ಹೇಳಿ ಅಭಿಪ್ರಾಯ. ಮೋಸ್ಟ್ಲಿ ಯಾರಾದ್ರೂ ಯಾವತ್ತಾರು ಸೂಸೈಡ್ ಮಾಡ್ಕೊಂಡಿರ್ಬೋದು. ಅಂಡ್ ದಿಸ್ ಪ್ಲೇಸ್ ಇಸ್ ಫ್ರೀ ಆಫ್ ಕಾಸ್ಟ್. ಯಾರ್ ಬೇಕಾದ್ರೂ ಸೂಸೈಡ್ ಮಾಡ್ಕೊಳ್ಬೋದು. ಬ್ರಿಟಿಷ್ ಅಂಡ್ ಯು ನೀಡ್ ನಾಟ್ ಪೇ ಎಲ್ಲ ಮಾಡೋದ್ ಬೇಡ. ಪಾಯ್ಸನ್ ಫ್ರೀ ಆಫ್ ಕಾಸ್ಟ್. ಇದೇ ಜನರೇಷನ್ ಇದು ನಮ್ಮಿಂದ ಏನು ಸುಸೈಡ್ ಪಾಯಿಂಟ್ ಅಂತ ನನ್ನವರ ಜೀವ ಗೊತ್ತಿಲ್ಲ ಕಣೋ. ಹೇಳು, ಕನ್ನಡದಲ್ಲಿ ಹೇಳಿದ್ರೆ ನೊಂದಿರುವ ಜೀವ ಇಲ್ಲಿಂದ ಹಾರಿ ಸತ್ತೋಗ್ತಾರೆ. ಗೊತ್ತಾಯ್ತಾ? ಇಷ್ಟೇ ಪ್ರಪಂಚ. ಪ್ರೇಮಿಗಳಿಗೆ ಪ್ರೇಮ ಸಿಗದಿದ್ದರೆ ಅವರು ಬರೋದು ಈ ಜಗದಲ್ಲಿ. ಅದಕ್ಕೆ ಜಂಪ್ ಮಾಡ್ಲಿಕ್ಕೆ ಆಗಲ್ಲ. ಏನ್ ಹೇಳ್ತಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ ನಿಮ್ದು ಆಯ್ತಲ್ಲ. ಇದು ಸುಸೈಡ್ ಪಾಯಿಂಟ್ ಅಂತ ಯಾಕೆ ಹೆಸರು ಬಂದಿರ್ಬೋದು? ಅದು ಮೋಸ್ಟ್ಲಿ there was one guy who used to like one girl. Now she got engaged. Then he came and suicided. So ಕಟ್ ಗೊತ್ತಿಲ್ಲ. ಭವಿಷ್ಯ ಸುಸೈಡ್ ಪಾಯಿಂಟ್ ಅಂತ ಯಾಕೆ ಬಂದಿರ್ಬೋದು ಹೆಸರು? ಸೂಸೈಡ್ ಮಾಡಿರ್ಬೋದು ಯಾರು ಮಾಡಿರ್ಬೋದು? ಯಾರಾದ್ರೂ. ಸೊ ಇದು ಫ್ರೀ ಆಫ್ ಕಾಸ್ಟ್ ಅಂತ ಯಾರು ಬೇಕಾದ್ರೆ ಮಾಡ್ಕೋಬಹುದು ಅಂತ ಇಲ್ಲಿ. ಮನೆ ಬಿಚ್ಚಿ ಮಾತಾಡಿ, ಹೆದರೋದೇನ್ ಬೇಡ. I'm his big fan. I have watched all of his movies. What kind of director and actor is this movie is like it touches my heart. ಕನ್ನಡ ಹೊರಗೆ ಬಂದಿದ್ವಿ. ಫ್ಯಾನ್ಸ್ ಬಿಡ್ತಿಲ್ಲ ಇವ್ರನ್ನ. ಅಲ್ಲ, ಎಲ್ಲ ಕಡೆ I'm a Tamilian, but still I watch his movies. He's the goat. He's the OG goat. ಈಗ ಬನ್ನಿ. ಇವರು ಮಾನ್ಯ ಅಂತ ಸ್ಕೂಲ್ಗೆ 2 ದಿನ ರಜೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕೊಡಕೆನಲ್ಗೆ ಟ್ರಿಪ್ಗೆ ಬಂದಿದ್ದಾರೆ. ಇವನು ಅದು ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿದ್ದಾರೆ. ಯೂನಿಫಾರ್ಮ್ ಸಮೇತ ಹಾಗೆ ಬಂದಿದ್ದಾರೆ ನೋಡಿ. ಫ್ರೈಡೆ ವೈಟ್ ಡ್ರೆಸ್ ಹಾಕೊಂಡು, ಅಲ್ಲ ಸ್ಯಾಟರ್ಡೆ ವೈಟ್ ಡ್ರೆಸ್ ಅಂತೆ ಅವರಲ್ಲಿ ಸ್ಕೂಲಲ್ಲಿ. ಅದು ಹಾಕೊಂಡು ಡೈರೆಕ್ಟ್ ಆಗಿ ಬಂದ್ಬಿಟ್ಟಿದ್ದಾರೆ ಕೊಡಕೆನಲ್ಗೆ. ಇವ್ನು ನೋಡಿ ಒಟ್ಟು ಓಡ್ಸಂತಾರ ಬ್ರೌನ್ ಕಲರ್ ಶರ್ಟ್ ಹಾಕೋ ಬಂದಿದ್ದಾನೆ. ಇದು ಜೀನ್ಸ್. ಇಲ್ಲ ನೋಡಿ ನಾಯಿ ಚೈನ್. Guys, ಕಾಸ್ಟ್ಲಿ ಇದು ಸ್ವಲ್ಪ ಎಚ್ಚರ. ಇವ್ರ ಮನೇಲಿ ನಾಯಿಗೆ ಹಾಕಿದ್ರಂತೆ. ಎಸ್, ನಿಮ್ಮ ಔಟ್ಫಿಟ್ ಕಾಸ್ಟ್ ಬಗ್ಗೆ ಹೇಳಿ. ಕ್ಲಾಕ್ಸ್ 2K. 2K ಅದೇ ಅವ್ರ ಲ್ಯಾಂಗ್ವೇಜ್. ಆಮೇಲೆ ಇದು ಪ್ಯಾಂಟ್ ವೆಸ್ಟ್ ಸೈಡ್ 1600. ಮತ್ತೆ ಇದು ಗೊತ್ತಿಲ್ಲ ಎಷ್ಟು ಅಂತ, ಒಂದು 800 ಇರ್ಬೋದು. ಅದು ಮಾರ್ಕೆಟ್ ಅಲ್ಲಿ ಅದೇ 2 ಗ್ಲಾಸ್ 2 ಗ್ಲಾಸ್. ಇದು ನಂದಲ್ಲ, ಸೇಲ್ಸ್ ಮ್ಯಾನ್ ಅಲ್ಲ. ಇದು ಒಂದು ಇದು ನಂದು 800. ಓಕೆ. ಇದು ಇದು ಕೃತಿಕಾಂತ್. ಕೃತಿಕಾಂತ್. ಓ, ಸಹಾಯ ಮಾಡ್ತಿದ್ದಾರೆ ಇವರು ಬೇರೆದಲ್ಲ ಹೇಳ್ಕೊಂಡು. ಪಿಲ್ಲರ್ ರಾಕ್ಸಾ ಏನೋ ಪಿಲ್ಲರ್. ವಿ ಪಾಯಿಂಟ್ ಕೊಡಗಿನಲ್ಲಿ ಬಂದವರೆಲ್ಲ ಹೇಳ್ಬೋದು. ಅಕಸ್ಮಾತ್ ಇದು ಈ ವಿಡಿಯೋಗೆ 1 ಮಿಲಿಯನ್ ಲೈಕ್ ಬಂದ್ರೆ ಅದು ಯಾರು ಹೇಳ್ತಾರೆ ಅವರಿಗೆ ಆಶ್ರಿತ್ ಕಡೆಯಿಂದ 1K rupees ಫ್ರೀ ಟ್ರಿಪ್ ಕೊಡಕ್ಕೆ. ಫ್ರೀ ಟ್ರಿಪ್. 1K ಪ್ಲಸ್ ಫ್ರೀ ಟ್ರಿಪ್. ಇವನು ಕಾಂಟ್ಯಾಕ್ಟ್ಸ್ ಡಿಸ್ಕ್ರಿಪ್ಷನ್ ಇರ್ತದೆ, ಕಾಂಟ್ಯಾಕ್ಟ್ ಮಾಡ್ಬೇಕು. ಗೈಸ್ ನೋಡಿ ವ್ಯೂ. ಬಟ್ ಇಲ್ಲಿ ಯಾವುದೇ ಪಿಲ್ಲರ್ಗಳು ಕಾಣ್ತಿಲ್ಲ. ನೋಡಲ್ಲಿ ಮುಚ್ಚಿ ಹೋಗಿದೆ ಕಾಣಿಸ್ತದೆ. ಇದೊಂದು ವ್ಯೂ ಪಾಯಿಂಟ್.
ಇದು ಮುಗಿಲ್ಪೇಟೆ. ಅಲ್ಲ ಅದು ಕೂರ್ಗಲ್ಲಿ ಒಂದು ಉಂಟಲ್ಲ ಅಂತ ಯಾವ್ದು ಸ್ಕೂಲ್ ಬಗ್ಗೆ ಮಾತಾಡಿದ್ರು ಇವ್ರು ಹೇಳಿ ಕೊಡ್ತೀರಾ? ಯಾವ್ದು ಅಂಗಿ ಹಿಂಗಿ ಉಂಟು ರಾಜು ಸ್ಟ್ರೀಟ್ ಹಂಗಿಂಗೆಲ್ಲ ಇಲ್ಲ ಇದು ಇಲ್ಲ ರಾಜಾ ರಾಜು street. ಸ್ಟ್ರೀಟ್ ಇವ್ರು ಹೇಳ್ತಿರೋದು ಬೇರೆ, ಹಂಗಿಂಗಲ್ಲ ರಾಜಾ ಸೆಟ್ನ. ಸ್ವಲ್ಪ ಸಾಕ್ಷ್ಯ ಹೇಳಿದೆ ನೋಡ. ಕಮೆಂಟ್ ಮಾಡಿ ಅದೇ ತರನ ಉಂಟಾ ಅಂತ. ಇಲ್ಲ ಇಲ್ಲಿ ನೋಡಿ ಇಲ್ಲಿ ಕಾಣ್ತಿದೆ ತೋರಿಸ್ತಿದ್ದಾರೆ ಗೊತ್ತಿಲ್ಲ, ನಂದು ಅರ್ಥ ಆಗ್ತಿಲ್ಲ. ಕಮೆಂಟ್ಸ್ ಎರಡು ಮತ್ತೆ ಅವ್ರು ಕರೆಂಟ್ ಕೊಡೈಕೆನಾಲ್ ಮುಗಿಲ್ಪೇಟೆ ಅಂತ ಹೇಳ್ಬೋದು, ಇದನ್ನ ಅಷ್ಟೇ, ಬೇರೆ ಏನಿಲ್ಲ ಇಲ್ಲಿ. ಜಸ್ಟ್ ಒಂದು ವ್ಯೂ ಪಾಯಿಂಟ್, ಕೂಲ್ ವೆದರ್. ಇದು ಯಾರು ಗುರು ಸಿಕ್ಕ ಎಲ್ಲ ಕಡೆ ಸಿಗ್ತಾನೆ ನಿಮ್ಮೊಬ್ಬ. ಎಲ್ಲ ಕಡೆ ತುಂಬಾ ದೊಡ್ಡ ಫ್ಯಾನ್ ಆಗಿದೆ. ಫಸ್ಟ್ ವಿಡಿಯೋ ರಿಲೀಸ್ ಆಗ್ತಿರೋದು, ಬಿಗ್ ಫ್ಯಾನ್ ಅಂತೆ. ದ ಓಜಿ, ದ ಕಿಂಗ್, ದ ಲಾರ್ಡ್. ತುಂಬಾ ದೊಡ್ಡ ಫ್ಯಾನ್. ಇವರು ದೊಡ್ಡ ಬ್ಯಾಟ್ಸ್ಮನ್ ಅಂತೆ. ಓ ಇವ್ರು ನಾಚಿಕೆ ಆಗ್ಬಿಟ್ಟು ಇಂಥ ಫ್ಯಾನ್ ಇಂದ ಈ ಫ್ಯಾನ್ ಈ ಆಕ್ಟರ್ ನಾಚಿಕೆ. ಬಾ ಬನ್ನಿ, ಎಲ್ಲ ಫೋಟೋಸ್ ತಗೊಳ್ತಿದಾರೆ, ಬಾ ನಾವು ತಗೊಳ್ಳೋ. ಹಾಯ್ ಗೈಸ್, ವಿ ಆರ್ ಇನ್ ಗುಣ ಕೇವ್ಸ್. ಈಗ ಹೋಗ್ತಾ ಇದೀವಿ ಗುಣ ಕೇವ್ಸ್ ಗೆ. ಹೇಗಾಗುತ್ತೆ ನೋಡೋ ಬನ್ನಿ. ಹಾ ಓಕೆ ಓಕೆ ಮಾಡ್ತೀವಿ. ಗುಣ ಕೇವ್ಸ್ ಅಂದ್ರೆ ಹಿಂಗೆ ಬೆಟ್ಟ ಒಳಗೆ ಹಿಂಗೆಲ್ಲ ಕಾಣ್ತದಲ್ಲ, ಅಷ್ಟೇ. ಮತ್ತೆ ರೀಲ್ಸ್ ಅಲ್ಲೆಲ್ಲ ದೊಡ್ಡ ಬೆಟ್ಟ ಹಿಂಗೆಲ್ಲ ಗುಣ ಕೇವ್ಸ್ ಅಂತ. ಕನ್ಕ್ಲೂಷನ್ ಬರ್ತಿಲ್ಲ. ಗುಣ ಕೇವ್ಸ್ ಹೋಗ್ತಿದ್ದಾರೆ. ಬೇಲಿ ಹಾಕಿದಾರೆ ಅಂತ ಅಲ್ಲಿ ನೋಡ್ಬೋದು. 2 ಮಂಗಗಳಿವೆ ವೆಲ್ಕಮ್ ಮಾಡಕ್ಕೆ ನಮ್ಮನ್ನ. ಇಲ್ಲೊಂದ್ ಮಂಗ ಫ್ರಮ್ ಕೇರಳ. ಅವರ ರಿಲೇಟಿವ್ ನ ನೋಡ್ಲಿಕ್ಕೆ ಬಂದಿದ್ದಾರೆ ಇಲ್ಲಿ. ನೋಡಿ ಇದಕ್ಕೆ ಭಾಷೆ ಇಲ್ಲ, ನೋಡಿ ಭಾಷೆ ಇಲ್ಲ. ಇನ್ನು ಕುತ್ಕೊಳ್ಳೋ ನೋಡಿ. ಏ ಬಾಬಾ ಈ ಕಡೆ ಅಯ್ಯಪ್ಪ 100 ಕೊಡು. ನೀನು ಅಯ್ಯಪ್ಪ ಓಡಿ, ನಾನಿಲ್ಲ ಬರ್ತೀನಿ. ಇಲ್ಲಿ ಬನ್ನಿ. ಇದು ಗುಣ ಅಲ್ವಾ? ಸಾರಿ ಗೈಸ್, ಇದು ಒಳ್ಳೆ ಗುಣ ಅಲ್ಲ, ಕೆಟ್ಟ ಗುಣ. ಮೈನಸ್ ಪ್ಲಸ್. ಇದು ಕೆಟ್ಟ ಗುಣ ಅಂತ, ಅದಕ್ಕೆ ಮೈನಸ್ ಪ್ಲಸ್. ಇದು ಎಷ್ಟು ಕಷ್ಟ ಇದೆ ಅಂದ್ರೆ, ಇದು 250 ಫೀಟ್ ವಾಟರ್ ಲೆವೆಲ್ ಗಿಂತ ಜಾಸ್ತಿ ಇದೆ. 2250 ಫೀಟ್. ಗೊತ್ತಾಗಲ್ಲ. ಒಂದು ಟಿಟಿ ಸಹ ಸಿಕ್ಕಿಲ್ಲ, ಹಾಗೆ ನಡ್ಕೊಂಡ್ ಬಂದಿದ್ದೀವಿ ನಾವು ಕೊಡೈಕೆನಾಲಿಂದ ಡೈರೆಕ್ಟ್ ಆಗಿ. ಬೆಳಗ್ಗೆ 3 ಗಂಟೆಗೆ ಹೊರಟು. ಇವರೆಲ್ಲ ಎಷ್ಟು ಬೇಗ ರೆಡಿ ಆಗಿದ್ದಾರೆ ಅಂತ ಹೇಳಿದ್ರೆ, ನಾನು ಕಂಡ್ಬಿಡಕ್ಕಿಂತ ಮುಂಚೆ ರೆಡಿ ಆಗಿದ್ರು ಎಲ್ಲ. ಹುಡುಗಿಯರಂತೂ ಕೇಳೋದ್ ಬೇಡ. ಕಷ್ಟದಲ್ಲಿ ನಾವು ಆಚೆಗೆ ಹೋಗಿ ನೋಡಿ ಗೈಸ್, ಇಲ್ಲಿ ಫ್ಲಡ್ ಆಗಿದೆ. ಫ್ಲಡ್ ಆಗಿ ನೀರು ತುಂಬಿದೆ ಗೈಸ್. ನೋಡಿ ಕಷ್ಟ. ಹೌದು, ಇಲ್ಲಿ ಮಂಗಳೂರಿಗೆಲ್ಲ ನೀನ್ ಇಲ್ಲಿಂದಾನೆ ಹೋಗ್ತಿತ್ತಂತೆ ಮುಂಚೆ. ನೋಡಿ ಫ್ರೆಶ್. ನೋಡಿ ಗೈಸ್, ಮರ ಕಟ್ ಮಾಡಿದ್ದಾರೆ ಗೈಸ್. ಇದೆಲ್ಲ ಬಿಜೆಪಿ ಅವರನ್ನ ಟೈಮ್ ಮಾಡಿ ಗೈಸ್. ನೋಡಿ ನೇಚರ್ ಸ್ಮೋಕಿಂಗ್ ಎಲ್ಲ ತೋರಿಸ್ತೀವಿ ನಿಮ್ಗೆ. ನೀವು ಬರಬೇಕು, ಚಾ ಇದು ಬೇದಂತೆ. Exclusive. This is Mr. Exclusive. ಸೊ ಬಿಹೈಂಡ್ ದ ಸೀನ್ ಏನಾಗಿತ್ತಂದ್ರೆ, ವಿವೇಕ್ ಅವ್ರು ನಂಗೆ 500 ರೂಪಾಯಿ ಕೊಟ್ಟಿದ್ರು ಫ್ಯಾನ್ ಮೂಮೆಂಟ್ ಕ್ರಿಯೇಟ್ ಮಾಡ್ಲಿಕ್ಕೆ. ಇದು ಸೆಟಪ್ ಈ ವಿಡಿಯೋ